ಬೀದರ್ ಲೋಕಸಭೆಗೆ ನಾನು ಟಿಕೆಟ್ ಆಕಾಂಕ್ಷಿ. ಬೀದರ್ ನಗರದಲ್ಲಿ ಬಿಜೆಪಿ ಮುಖಂಡ ಗುರುನಾಥ್ ಕೊಳ್ಳೂರ್ ಹೇಳಿಕೆ. ನಗರದ ಜಿಕೆ ಟವರ್ನಲ್ಲಿ ಜಿಲ್ಲೆಯ 30 ಸ್ವಾಮೀಜಿಗಳ ಮುಂದೆ ಹೇಳಿಕೆ ನೀಡಿದ ಮುಖಂಡ ಗುರುನಾಥ್ ಕೊಳ್ಳೂರ್, ಬಿಜೆಪಿಯ ಹೈಕಮಾಂಡ್ ಸೇರಿದಂತೆ ಎಲ್ಲ ಮುಖಂಡರನ್ನ ಭೇಟಿ ಮಾಡಿ ಟಿಕೆಟ್ ಕೇಳಿದ್ದೇನೆ ಅಂತ ಹೇಳಿಕೆ ನೀಡಿದ ಮುಖಂಡ ಗುರುನಾಥ್ ಕೊಳ್ಳೂರ್, ಜಿಲ್ಲೆಯ ಬಾಲ್ಕಿ ಶ್ರೀಗಳು ಸೇರಿದಂತೆ ಜಿಲ್ಲೆಯ 30 ಹೆಚ್ಚಿನ ಸ್ವಾಮೀಜಿಗಳ ಮುಂದೆ ನಾನು ಆಕಾಂಕ್ಷಿ ಎಂದ ಮುಖಂಡ ಗುರುನಾಥ್ ಕೊಳ್ಳೂರ್. ಅಟಲ್ ಬಿಹಾರಿ ವಾಜಪೇಯಿ ಫೌಂಡೇಶನ್ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಆಕಾಂಕ್ಷಿ ಎಂದ ಗುರುನಾಥ್ ಕೊಳ್ಳೂರ್. ಅಟಲ್ ಬಿಹಾರಿ ವಾಜಪೇಯಿ ಅವರ ಶಂಭುಲಿಂಗ ಶಿವಾಚಾರ್ಯರು ಜೋರ್ಗಾಂವ್ ಅವರನ್ನು ಹೊಸಮಟ್ಟಿಯವರು ಸತ್ಕರಿಸಬೇಕಂತ ಕೇಳ್ಕೊತೀನಿ. ತಾಯಿಯವರು ಬಂದು ಸತ್ಕಾರವನ್ನು ಮಾಡಿ ಅವರಿಗೆ ಈ ದೇಶ ಕಂಡ ಅಪ್ರತಿಮ ನಾಯಕರು, ಭಾರತ ರತ್ನ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡೆ, ಯುವ ನಾಯಕತ್ವವನ್ನು ಕೊಡುವ ಹಾಗೂ ಅಭಿವೃದ್ಧಿಯ ಪಥವನ್ನು ಹೊಸ ದಿಶೆಯಲ್ಲಿ ಪ್ರಾರಂಭಿಸುವ ಆ ಅಟಲ್ ಫೌಂಡೇಶನ್ ಮೊದಲನೇ ಜಯಂತಿ ಇದಾಗಿದೆ. ಆ ಅಟಲ್ ಫೌಂಡೇಶನ್ ಹಿರಿಯರು, ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಸೋದರ ಕುಸ್ತಿ ಮತ್ತು ನಮಗೆ ಮಾರ್ಗದರ್ಶನ ನೀಡಲು ನಮ್ಮಂತ ಬಹಳ ಜನ ಯುವಕರನ್ನ ತಮ್ಮ ಗರಡಿಯಲ್ಲಿ ಬಳಸಿದಂತ ಹಿರಿಯರಾಗಿರ್ತಕ್ಕಂಥ ಮೌನವಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲೂ ಕಾಣದೆ ಮತ್ತೆ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಅದ್ರ ಕಡೆಯಿಂದ ನಮ್ಮೆಲ್ಲ ಪತ್ರಕರ್ತ ಬಂದವರು ಮತ್ತೆ ನಮ್ಮೆಲ್ಲ ಮೀಡಿಯಾ, ನಮ್ಮ ಪೂಜ್ಯರಲ್ಲಿ ಒಬ್ಬರು ಗುರುಗಳು ಆಕಾಂಕ್ಷಿ ಇದ್ದಾರೆ. ಬಹಳಷ್ಟು ಜನ ಇದ್ದಾರೆ. 8 ಜನ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೇಳುವಂತ ಹಕ್ಕಿದೆ. ಮತ್ತೆ ಸಾಮಾನ್ಯ ಕಾರ್ಯಕರ್ತರಿಗೆ ಒಯ್ದು ಎಲ್ತನ ಮುಟ್ಟಿಸ್ಬೇಕು ಅಂತ ಒಂದು ಹುಸಿಂದ ಉದಾಹರಣೆನೂ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿದೆ. ಬೇರೆ ಯಾವುದೇ ಪಕ್ಷದಲ್ಲಿ ಎಲ್ಲ ರಾಜಮನೆತನದವ್ರಿಗೆ ತರ್ತಾರ. ನಮ್ಮ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಪಕ್ಷ ಹೆಂಗಿದೆ, ಕಾರ್ಯಕರ್ತರನ್ನು ಗುರುತಿಸಿ ಬೆಳೆಸೋದು ಮತ್ತೆ ಕಾರ್ಯಕರ್ತರಿಗೆ ಮುಕ್ತ ಅವಕಾಶ, ಎಲ್ಲರಿಗೂ ಕೇಳಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅದರಲ್ಲಿ ನಮ್ಮ ಹಿರಿಯರಾದಂಥ ಅವರು ಇದ್ದಾರೆ, ಪೂಜ್ಯರಿದ್ದಾರೆ, ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನಾನು ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಈಗ ಆಕಾಂಕ್ಷಿಯಾಗಿದ್ದೀನಿ. ನಾನು ಎಲ್ಲರನ್ನು ಭೇಟಿಯಾಗಿ ಬಂದೀನಿ. ಇವಾಗಲೇ ರಾಜ್ಯಾಧ್ಯಕ್ಷರನ್ನ, ಸಾಕಷ್ಟು ಹಿರಿಯರನ್ನ, ಎಲ್ಲ ಸಂಬಂಧಪಟ್ಟ ಪೂಜ್ಯರನ್ನ ಎಲ್ಲರ ಭೇಟಿಯಾಗಿ ಬಂದೀವಿ. ಮತ್ತು ಯಾವುದೇ ಕಂಡೀಷನ್ನಲ್ಲಿ 100% ನಾವು ಇಷ್ಟ ಜನರಲ್ಲಿ ಆಕಾಂಕ್ಷಿ ಎಲ್ಲರೂ ಇದ್ದೀವಿ. ಒಳ್ಳೇದಾಗ್ತದೆ ಮುಂದೆ ಬರೋದು. ಯಾಕಂದ್ರೆ ಯಾರೋ ಒಳ್ಳೆಯವರು ಬರಬೇಕು, ಒಳ್ಳೆಯವರು ಸಜ್ಜನರು ಬರಬೇಕು ಅಂತ ಒಂದು ಇದು ಇದೆ. ಎಲ್ಲರಿಗೂ ಭೇಟಿಯಾಗಿದೆ, ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಭೇಟಿಯಾಗಿದ್ದೀವಿ, ಎಲ್ಲ ಆಶೀರ್ವಾದ ತಗೊಂಡಿದ್ವಿ. ಹೀಗಾಗಿ ಮುಂದುವರಂತ ಲೋಕಸಭಾ ಎಲೆಕ್ಷನ್ಗೆ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ಅಂತೇಳಿ ತಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ.